ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಮುಖ ನದಿ ವ್ಯವಸ್ಥೆ ಸಿಂಧೂ ನದಿ ವ್ಯವಸ್ಥೆ. ಇದು ಉತ್ತರ ಭಾರತದಲ್ಲಿ ಹರಿಯುವಂಥ ಪ್ರಮುಖ ನದಿ ಆಗಿರುವಂಥದ್ದು. ಸಿಂಧೂ ನದಿ ಪ್ರಮುಖವಾಗಿ 5 ಉಪನದಿಗಳನ್ನು ಹೊಂದಿರುತ್ತೆ. ಅವುಗಳು ನಿಮಗೆ ಗೊತ್ತಿರಬೇಕು. ಯಾವುದ್ಯಾವುದು? ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಈ 5 ಪ್ರಮುಖ ಉಪನದಿಗಳು ಆಗಿರುವಂಥದ್ದು. ಸಿಂಧೂ ನದಿ ಇದು ಕೈಲಾಸ ಪರ್ವತದಲ್ಲಿ ಉಗಮ ಆಗುವಂಥದ್ದು. ಇದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಜೀಲಂ ನದಿ ಕಾಶ್ಮೀರದ ಪೀರ್ ಪಂಜಾಬ್ ಶ್ರೇಣಿಯಲ್ಲಿರುವ ಶೇಷ್ನಾಗ್ ಎಂಬಲ್ಲಿ ಉಗಮವಾಗುತ್ತೆ. ಬಿಯಾಸ್ ನದಿ ಉತ್ತರ ಪ್ರದೇಶದ ಕುಲು ಬೆಟ್ಟಗಳ ರೋಹ್ಟಂಗ್ ಕಣಿವೆಯಲ್ಲಿ ಉಗಮವಾಗುತ್ತೆ. ಚೀನಾಬ್ ನದಿ ಇದು ಹಿಮಾಚಲ ಪ್ರದೇಶದ ಲಾಹೋಲ್ ಸ್ಪಿತಿ ಕಣಿವೆಯಲ್ಲಿ ಉಗಮವಾಗುವಂಥದ್ದು. ಸಟ್ಲೇಜ್ ನದಿ ಟಿಬೆಟಿನ ಕೈಲಾಸ ಪರ್ವತದ ರಾಕಾಸ್ ಸರೋವರದಲ್ಲಿ ಉಗಮವಾಗುತ್ತದೆ. ಸಿಂಧೂ ನದಿ ಒಟ್ಟು 3200 ಕಿಲೋಮೀಟರ್ ಉದ್ದ ಇರುವಂಥದ್ದು. ಸಿಂಧೂ ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960 ಸೆಪ್ಟೆಂಬರ್ 19ರಂದು ಜಾರಿಗೆ ಬಂತು. ಆದರೆ ಈಗ ಈ ಒಂದು ಒಪ್ಪಂದ ಜಾರಿಯಲ್ಲಿ ಇರುವುದಿಲ್ಲ. ಇದರ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಯಾವುದಂದರೆ ವಿಶ್ವ ಬ್ಯಾಂಕ್ ವಹಿಸಿತ್ತು. ಸಿಂಧೂ ನದಿ 5 ಉಪನದಿಗಳು ಪಂಜಾಬ್ನಲ್ಲಿ ಹರಿಯುವುದರಿಂದ ಪಂಚ ನದಿಗಳ ನಾಡು ಅಂತೇಳಿ ಕರೀತಾರೆ. ಯಾವುದ್ಯಾವುದು? ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಈ 5 ನದಿಗಳು ಪಂಜಾಬ್ನಲ್ಲಿ ಹರಿಯುವುದರಿಂದ ಪಂಚ ನದಿಗಳ ನಾಡು ಅಂಥೇಳಿ